ನಮಸ್ಕಾರ ದೇವರು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್‌ಗೆ ಹೊಸ್ತಾ ಬಂದಿದ್ದೀರಿ ಪಟ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದ್ರೆ ಇವರ ಹೆಸರು ನೀಲಾ ಅಂತೇಳಿ, ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ಗಂಡ ಬಿಟ್ಟು ಒಂಟಿಯಾಗಿರೋದು. ಸಮಸ್ಯೆ ಒಂಟಿ ಜೀವನ ನಡೆಸೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಅಂತೇಳಿ ರೀಸನ್ ಕೊಟ್ಟಿದ್ದಾರೆ. ಬಯಕೆ ಸುಖ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸಹಾಯ ಬರುವ ಸಂಬಳ ಎಲ್ಲ ನಿಮಗೆ ಕೊಡ್ತೀನಿ ಅಂತೇಳಿ ಅದಿಷ್ಟುವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಬರಬಲ್ಲಿರೋ ಫೋರ್ಡ್ ಆಸ್ಪೈರ್ 1.2 VCT ಟೈಟಾನಿಯಂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಗಂಡ ಬಿಡೋದಕ್ಕೆ ಕಾರಣ ಮತ್ತು ಸದ್ಯದ ಜೀವನ ಯಾವ ರೀತಿಯಾಗಿದೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಸಹಿತ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಗಂಡ ತುಂಬ ಕುಡಿತಾನೆ, ದುಡಿಯೋದಿಲ್ಲ, ನಾನೇ ದುಡಿದು ಸಾಕಬೇಕು, ಹಾಗಾಗಿ ಬೇಸತ್ತು ದೂರ ಆಗಿದ್ದೇನೆ ಅಂತೇಳಿ ರೀಸನ್ ಕೊಟ್ಟಿರೋದು. ನಮ್ಮೂರಲ್ಲಿ ಪಂಚಾಯಿತಿ ಮಾಡಿಸಿ ದೂರ ಆಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಡಿವೋರ್ಸ್ ಆಗಿಲ್ಲ, ಕೇವಲ ಊರಿನವರು ಪಂಚಾಯಿತಿ ಮಾಡಿ ದೂರ ಮಾಡಿದ್ದಾರೆ ಅಂತೇಳಿ ತಿಳಿಸಿರೋದು. ಈಗ ಯಾರ ಹಂಗಿಲ್ಲದೆ ನಾನೇ ದುಡಿದು ಜೀವನವನ್ನು ಮಾಡ್ತಾಯಿದ್ದೀನಿ, ತೂತಿಗೆ ಸುಖ ಇಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದೀನಿ ಅಂತೇಳಿ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಮತ್ತು ಈ ಥರ ಗಂಡಸರು ಯಾರಾದರೂ ಇದ್ದರೆ ಬನ್ನಿ ಕೊಡ್ತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ಒನ್, 30 ವಯಸ್ಸಿನ ಮೇಲ್ಪಟ್ಟ ಗಂಡಸರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಯಾಕಂದರೆ ನನ್ನ ಒಳಗಿನ ಫೀಲಿಂಗ್ಸು ಅರ್ಥ ಮಾಡ್ಕೋತಾರೆ. ಮುದುಕರಿದ್ದರೆ ಸಹಿತ ಓಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಕೂಡ ಭರವಸೆಯನ್ನು ಕೊಟ್ಟಿರೋದು. ನಂಬಿಸಿ ಮೋಸ ಮಾಡಬಾರ್ದು ಆ್ಯಂಡ್ ಸುಖ ಮಾತ್ರ ವಿವಿಧ ಭಂಗಿಯಲ್ಲಿ ಎತ್ತಿ ಕೇಯಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿ ಇರ್ತಕ್ಕಂಥ ಫೋರ್ಡ್ ಆಸ್ಪೈರ್ 1.2 ಟೈಟಾನಿಯಂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸು ಕೇವಲ 3 ಲಕ್ಷ ಅಂತೇಳಿ ತಿಳಿಸಿದ್ದಾರೆ. ಕಾರಿನ ಓರಿಯೋ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು 2016. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನು ಫ್ಯೂಯಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 1,60,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. ಆ್ಯಂಡ್ RTO ಬೆಂಗಳೂರು ಭಾಗದ್ದು. ಆ್ಯಂಡ್ ಓನರ್ಶಿಪ್ಪು 4th ಓನರ್ ಆಗಿರೋದು. ಬಿಕಾಸ್ ಆಫ್ ಈ ಒಂದು ಕಾರನ್ನು ಸೆಕೆಂಡ್ ಹ್ಯಾಂಡಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಇವರು 4th ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 1196 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿರೋದು ಇವರ ಪರ್ಸ್ನಲ್ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.